ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಡ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮಸ್ತ್ ಅದೇನ್ರಿ, ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತು ಮಸ್ತಾಗಿ ಒಂದು ಬಾದಾಮಿ ಶೇಕನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತೆ ರೀ. ಇದು ನಮ್ಮ ಹುಬ್ಳಿ ಧಾರವಾಡನಾಗೆಲ್ಲ ಏನಂದ್ರೆ ಮಿಲ್ಕ್ ಪಾರ್ಲರ್ನಾಗ ಅಂದ್ರೆ ಮಿಲ್ಕ್ ಪಾರ್ಲರ್ ಆಗಿರ್ಬೋದು, ಜ್ಯೂಸ್ ಪಾರ್ಲರ್ನಾಗ ಆಗಿರ್ಬೋದು, ಈ ಥರ ಒಂದು ಮಿಲ್ಕ್ ಶೇಕ್ ಮಾಡಿಕೊಡ್ತಾರೆ ರೀ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ಹಂಗೆ ಸೇಮ್ ನಾನು ಇದನ್ನ ಮನ್ಯಾಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ರೀ. ಈಗ ಒಂದು ಸ್ವಲ್ಪ ಏನಂದ್ರೆ ಕಪ್ನಾಗ ಒಂದು ಸ್ವಲ್ಪ ಹಾಲು ತೊಗೊಂಡೇನಿ. ಅದಕ್ಕೆ ಈಗ ಒಂದು 2 ಚಮಚದಷ್ಟು ಕಸ್ಟರ್ಡ್ ಪೌಡರನ್ನು ತೊಗೊಂಡೇನಿ ರೀ. ಹಾಕಿದ್ನೊಂದು ಸ್ವಲ್ಪ ಗಂಟಿಲ್ಲಾರ್ದಂಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೀವು ಕಸ್ಟರ್ಡ್ ಪೌಡ್ರ್ ಇಲ್ಲ ಅಂತ ಹೇಳಿದ್ರೆ ಏನಂದ್ರೆ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ಕೋಬೋದು ನೋಡ್ರಿ. ಅದನ್ನು ಹಾಕ್ಕೊಂಡು ಈ ಥರ ಮಾಡಿ ಇಟ್ಕೋಬೋದು. ಈಗ ಏನಂದ್ರೆ ಒಂದು 10 ಬಾದಾಮಿನ ನೆನೆಸಿ ಸಿಪ್ಪಿ ತೆಗೆದು ಇಟ್ಕೊಂಡೇನಿ ರೀ. ಮತ್ತು ಒಂದು 6-7 ಬಾದಾಮಿ ಮತ್ತು ಗೋಡಂಬಿನ ಈ ಥರ ಕ್ರಷ್ ಮಾಡಿ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು. ಮತ್ತು ಒಂದು 6-7 ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆ ತೊಗೊಂಡೇನಿ ರೀ. ನೀವು ಜಾಸ್ತಿ ಬೇಕಂತ ಹೇಳಿದರೆ ಜಾಸ್ತಿ ತೊಗೊರಿ. ಇಷ್ಟು ಹಾಕಿದ್ರೆ ಒಂದು ಮೀಡಿಯಮ್ ಆಗ್ತೈತಿ. ಇವಾಗ ಒಂದು 500 ml ಹಾಲು ತೊಗೊಳಕತ್ತೀನಿ ರೀ, ಅಂದ್ರೆ ಅರ್ಧ ಲೀಟ್ರ್. ನೀವು ಯಾವ್ದಾರ ತೊಗೋಬೋದು ನೋಡ್ರಿ. ನಾನಿಲ್ಲಿ ನೋಡಿದ್ರೆ ಆರೋಗ್ಯ ತೊಗೊಳಕತ್ತೀನಿ ರೀ. ನೀವು ಯಾವ್ದು ನಿಮ್ಮ ಕಡೆ ಯಾವ್ದು ಇರ್ತೈತೆ ಅದನ್ನ ತೊಗೋಬೇಕು. ಈಗ ನಾನಿಲ್ಲಿ ಬಾದಾಮಿನ ನೆನೆಸಿಟ್ಟಿದ್ನಲ್ಲ ರೀ, ಅದನ್ನೀಗ ಒಂದು ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕಿ ಮತ್ತು ಸ್ವಲ್ಪ ಹಾಲರ ನೀರರ ಹಾಕೋಬೋದು. ನೀವು ಹಾಲು ಬ್ಯಾಡ್ ಅಂತ ಹೇಳಿದರೆ ನೀರನ್ನು ಹಾಕೋಬೋದು. ಹಾಕ್ಕೊಂಡಿದ್ದನ್ನ ಸಣ್ಣ ಮಾಡ್ಕೊಂಡು ಬರ್ಬೇಕು ನೋಡ್ರಿ. ಇಲ್ಲಿ ಈಗ ತೋರಿಸ್ತೀನಿ. ಒಂದು ಸ್ವಲ್ಪ ಉರುಟಿದ್ರೂ ನಡೀತೈತಿ. ಈಗ ನಾವು ಹಾಲು ಕಾಸಕ್ಕೆ ಇಟ್ಕೊಂಡಿದ್ವಿಲ್ಲ ರೀ, ಹಾಲು ಕಾಯಕ್ಕೆ ಬಂದ್ವ. ಇದಕ್ಕೆ ನಾನಿಲ್ಲೇ ಕಾಯುವಾಗನ ಸ್ವಲ್ಪ ಸಕ್ಕರೆ ಹಾಕ್ಕೊಳಕತ್ತೀನಿ. ಸಕ್ಕರೆ ಹಾಕ್ಕೊಂಡು ಚಲೋ ನಂಗೆ ತಿರುಗಬೇಕು ರೀ ನೋಡ್ರಿ ಇಲ್ಲಿ. ಮತ್ತು ಈಗ ಏನೇನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೀ, ಅದನ್ನು ಒಂದೊಂದು ಹಾಕ್ಕೊತ ಹೋಗ್ಬೇಕೀಗ. ಈಗ ನೆಕ್ಸ್ಟ್ ನೋಡ್ರಿ, ಹಾಲು ಚಲೋ ಕುದಿಯಾಕತೈತಿ, ಕೈಯಾಡ್ಸ್ಕೊತಾನೆ ಇರಬೇಕು. ಈಗ ಕಸ್ಟರ್ಡ್ ಪೌಡರನ್ನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡಕತ್ತೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬೆಲ್ ಐಕನ್ ಇರ್ತೈತಲ್ಲ ರೀ, ಅದನ್ನು ಪ್ರೆಸ್ ಮಾಡಿರಿ. ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲೇ ನೋಟಿಫಿಕೇಷನ್ ಬರ್ತೈತಿ. ಈಗ ನೋಡ್ರಿ, ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ರೀ ಬಾದಾಮಿನ, ಅದನ್ನು ಹಾಕ್ಕೊಳಕತ್ತೀನಿ. ಒಂದೊಂದು ಹಾಕಿ ಚಲೋ ನಂಗೆ ನೋಡ್ರಿ ಇಲ್ಲಿ ಕುದಿಸ್ಬೇಕಿದೆ. ಗಟ್ಟಿ ಆಗ್ಬೇಕು ನೋಡ್ರಿ, ಅಷ್ಟು ಮಸ್ತ್ ಆಗ್ತೈತಿ. ಈಗ ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ರೀ ಬಾದಾಮಿ ಮತ್ತು ಗೋಡಂಬಿ, ಇವು ಹಂಗೆ ಒಣಾವರಿ, ಇವನ್ನ ಪುಡಿ ಮಾಡಿ ಇಟ್ಕೋಬೇಕು. ಇವನು ಹಾಕ್ಕೊಂಡೀನಿ. ಎಲ್ಲನೂ ಹಾಕಿ ಚಲೋ ನಂಗೆ ಕುದಿಸ್ಬೇಕು ನೋಡ್ರಿ ಇಲ್ಲಿ. ಇದೆಲ್ಲ ಹಾಕಿದ ಮೇಲೆ ನಾವು ಮೇನ್ ಇಂಗ್ರೀಡಿಯೆಂಟನ್ನು ಹಾಕಬೇಕು. ಅದೇನಪ್ಪ ಅಂತ ಹೇಳಿದ್ರೆ ಏಲಕ್ಕಿ ಪುಡಿ ರೀ. ಏಲಕ್ಕಿ ಪುಡಿ ಇಲ್ಲಾರ್ದು ಯಾವ ಸ್ವೀಟು ಫುಲ್ ಆಗಂಗಿಲ್ಲ, ಹೌದಿಲ್ಲ ರೀ. ಮತ್ತು ನಿಮಗೆ ಇದು ಏಲಕ್ಕಿ ಪುಡಿ ಬ್ಯಾಡ ಅಂತ ಹೇಳಿದ್ರೆ ನೀವೇನಂದ್ರೆ ಎಸೆನ್ಸ್ ಹಾಕೋಬೋದು. ವೆನಿಲಾ ಎಸೆನ್ಸ್, ಚಾಕ್ಲೇಟ್ ಎಸೆನ್ಸ್ ಯಾವ್ದಾರ ಹಾಕೋಬೋದು ರೀ. ಎಲ್ಲನೂ ಮಸ್ತ್ ಆಗ್ತೈತಿ. ಇದೆಲ್ಲ ಹಾಕಿ ಲಾಸ್ಟಿಗೆ ಒಂದು ಕುದಿಸ್ಬಿಡ್ಬೇಕು ನೋಡ್ರಿ, ಮಸ್ತ್ ಆಗ್ತೈತಿ. ನಮ್ಮ ಮಿಲ್ಕ್ ಪಾರ್ಲರ್ನಾಗ, ಜ್ಯೂಸ್ ಪಾರ್ಲರ್ನಾಗ ಸಿಗುವಂತಹ ಬಾದಾಮಿ ಮಿಲ್ಕ್ ಶೇಕ್ ಅಥವಾ ರಬಡಿನೂ ಅಂತಾರ್ರಿ ಇದಕ್ಕೆ. ನೋಡ್ರಿ ರೆಡಿ ಆಗೈತಿ. ಈಗ ಒಂದು ಕಪ್ಪಿಗೆ ಸರ್ವ್ ಮಾಡ್ಕೊಳಕತ್ತೀನಿ. ನೀವು ಬಿಸಿ ಥರ ಕುಡಿಬೋದು, ಇಲ್ಲಾಂದ್ರೆ ಫ್ರಿಜ್ನಾಗಿಟ್ಟು ಫುಲ್ ಕೋಲ್ಡ್ ಆದ್ಮೇಲೆ ಕುಡಿಬೋದು. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೀರಿ. ಉತ್ತರ ಕರ್ನಾಟಕದಾಗ ಯಾರೆಲ್ಲ ಇದನ್ನು ಕುಡ್ದಿರಿ ಅನ್ನೋರ ನಂಗೊಂದು ಕಮೆಂಟ್ನಾಗ ಬರೆದು ತಿಳಿಸ್ರಿ. ಮತ್ತು ನೀವು ಮಾಡ್ಕೊರಿ ಹೆಂಗಾಗೈತೆ ಅಂಥೇಳಿನೂ ಕಮೆಂಟ್ನಾಗ ಬರೆದು ತಿಳಿಸ್ರಿ. ನೆಕ್ಸ್ಟ್ ಒಂದು ಚಲೋ ರೆಸಿಪಿ ಎಲ್ಲ ನಾನು ಚಲೋ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ರೀ ಫ್ರೆಂಡ್ಸ್. ಮ್ಯಾಲೆ ನೋಡ್ರಿ ಸ್ವಲ್ಪ ಇದನ್ನು ಆಗಲೇ ನಾವು ಕ್ರಷ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಬಾದಾಮಿ ಗೋಡಂಬಿ, ಅದನ್ನು ಹಾಕಿ ನೋಡ್ರಿ ಮ್ಯಾಲೆ ಡೆಕೋರೇಟ್ ಮಾಡಬೇಕು. ನೆಕ್ಸ್ಟ್ ಮತ್ತೆ ಸಿಗ್ತೇನೆ ರೀ ನಿಮ್ಗೆ. ಅಲ್ಲಿವರೆಗೂ ಧನ್ಯವಾದಗಳು ರೀ. ನಮಸ್ಕಾರ.